ಸಂಬಂಧಿಕರು ಮನೆಗೆ ಬರುವಾಗ ಹಣ್ಣುಗಳನ್ನಾದ್ರೂ ತರ್ತಾರೋ ಇಲ್ವೋ, ಆದ್ರೆ ಹೋಗುವಾಗ ಮಾತ್ರ ನಮ್ಮ ಮನೆಯಲ್ಲಿರುವ ಪ್ರಶಾಂತತೆಯನ್ನ ಬಿಡದೆ ಹಿಡ್ಕೊಂಡು ಹೋಗ್ತಾರೆ. ಮನೇಲಿ ವೈಫೈ ಪಾಸ್ವರ್ಡ್ ಬದಲಾಯಿಸೋದು ಅಂದ್ರೆ ಪ್ರಪಂಚ ಯುದ್ಧ ಘೋಷಿಸ್ದಾಗೆ ಮಕ್ಕಳಾದ್ರೂ ಹೆಂಡತಿ ಆದ್ರೂ ದಂಡೆತ್ ಬರ್ತಾರೆ. ನೀವು ನನ್ನನ್ನು ಎಷ್ಟು ಮಿಸ್ ಮಾಡ್ಕೊಳ್ತಾ ಇದ್ದೀರಾ ಅಂತ ಕೇಳಿದ್ರೆ, ನೀನ್ ತವ್ರಿಗೆ ಹೋದ್ರೆ ಮಾತ್ರ ಕರೆಕ್ಟ್ ಆಗಿ ಹೇಳ್ಬಲ್ಲೆ ಅಂತ ನನ್ಗೆ ರಿವರ್ಸ್ ಆಗಿ ಪಂಚ್ ಕೊಡ್ತಾರೆ. ದೇವರು ಎಲ್ಲರಿಗೂ ತಲೆ ಕೊಟ್ಟಿದ್ದಾನೆ, ಆದ್ರೆ ಕೆಲವು ಮಂದಿ ಅದನ್ನು ಕೇವಲ ತಲೆ ಸ್ನಾನ ಮಾಡಲು ಮಾತ್ರ ಬಳಸ್ತಾ ಇದ್ದಾರೆ. ಪಕ್ಕದ ಮನೆ ಆಂಟಿಗೆ ನಮ್ಮ ಮೇಲೆ ಎಷ್ಟು ಪ್ರೀತಿ ಅಂದ್ರೆ, ನಮ್ಮ ಮನೇಲಿ ಏನ್ ಪಲ್ಯ ಮಾಡಿದ್ದಾರೆ ಅಂತ ಅವ್ರ ಗಣ್ಣಿಗೆ ಗೊತ್ತಿಲ್ದಿದ್ರು ಆಕೆಗೆ ಮಾತ್ರ ವಾಸನೆ ನೋಡಿ ಹೇಳೋ ಟ್ಯಾಲೆಂಟ್ ಇರ್ತದೆ. ಎಲ್ಲರಿಗೂ ಒಳ್ಳೆಯವನಾಗಿರ್ಬೇಕಂತ ಟ್ರೈ ಮಾಡಿದ್ರೆ ಕೊನೆಗೆ ನೀನ್ ಜೋಕರ್ ಆಗ್ತೀಯ. ನಿನಗೆ ಇಷ್ಟ ಬಂದಾಗ ಬದುಕಿದ್ರೆ ಹೀರೋ ಆಗ್ತೀಯ. ಒಂದ್ ಕಾಲದಲ್ಲಿ ಫಂಕ್ಷನ್ಗೆ ಹೋದ್ರೆ ಊಟ ಹೇಗಿದೆ ಅಂತ ನೋಡ್ತಿದ್ರು, ಈಗ ಫಂಕ್ಷನ್ಗೆ ಹೋದ್ರೆ ಸೆಲ್ಫಿ ಪಾಯಿಂಟ್ ಎಲ್ಲಿದೆ ಅಂತ ಹುಡುಕ್ತಾ ಇದ್ದಾರೆ. ವಾಟ್ಸಪ್ ಗ್ರೂಪ್ಗಳಲ್ಲಿ ಗುಡ್ ಮಾರ್ನಿಂಗ್ ಮೆಸೇಜ್ ಹಾಕೋರಿಗಿರುವ ತಾಳ್ಮೆ ಬಹುಶಃ ತಪಸ್ ಮಾಡುವ ಋಷಿಗೂ ಇರುವುದಿಲ್ವೇನೋ. ನಾನು ಅವ್ನಿಗೆ ಹೇಳ್ದೆ, ನೋಡು, ನಿನಗೆ ಬ್ಯಾಂಗ್ಳೂರ್ ಟ್ರಾಫಿಕ್ ನಿಭಾಯಿಸಲಾಗದಿದ್ರೆ ನೀನು ಖಂಡಿತ ನನ್ನ ಅಡುಗೆನ ನಿಭಾಯಿಸಲು ಸಾಧ್ಯ ಇಲ್ಲ. ಅವ್ನು ಇನ್ನೂ ರಿಂಗ್ ರೋಡಲ್ಲಿ ಸಿಕ್ಕಾಕೊಂಡಿದ್ದಾನೆ ಅನ್ಸುತ್ತೆ. ನಾವು ಹೊಸ ಮನೆ ಕೊಳ್ಳೋಣ ಅಂತ ಕೇಳಿದ್ರೆ, ನೀನ್ ತವ್ರಿಗೆ ಹೋದಾಗ ಈ ಹಳೆ ಮನೆಯೇ ನನ್ಗೆ ಸ್ವರ್ಗದಾಗ ಕಾಣಿಸ್ತದೆ, ಹೊಸ ಮನೆ ಯಾಕೆ ಅಂತಾನೆ. ರೀ, ಸೀರೆಗಳ ಸೇಲ್ ಹಾಕಿದಾರೆ ಹೋಗೋಣವಾ ಅಂದ್ರೆ ಅವ್ರೆ ಸಡನ್ ಆಗಿ ಕಾಲ್ ನೋವು, ತಲೆ ನೋವು, BP ಎಲ್ಲ ಒಂದೇ ಬಾರಿಗೆ ಬರ್ತವೆ. ರೀ, ನಿಮ್ ಫ್ರೆಂಡ್ಸ್ ನನ್ನ ನೋಡಿ ಹೊಟ್ಟೆ ಕಿಚ್ಚು ಪಡ್ತಿದಾರ ಅಂದ್ರೆ ಹೊಟ್ಟೆ ಕಿಚ್ಚು ಪಡೋದಲ್ಲ, ನನ್ನ ಪರಿಸ್ಥಿತಿ ನೋಡಿ ಕನಿಕರ ಪಡ್ತಿದ್ದಾರೆ ಅಂತಾನೆ. ಫ್ರೆಂಡ್ ಮದ್ವೆಗೆ ಹೋಗಿ ₹1,00,000 ಉಡುಗೊರೆ ಕೊಡುವವನು ಇಲ್ಲ, ಆದ್ರೆ ಅವನ ಫಸ್ಟ್ ನೈಟ್ ರೂಮ್ ಅನ್ನ ಹೂಗಳಿಂದ ಡೆಕೋರೇಟ್ ಮಾಡ್ಲು ಮಾತ್ರ 10 ಜನ ಬರ್ತಾರೆ. ಇದೇ ಸ್ನೇಹ ಅಂದ್ರೆ. ಮಿಡಲ್ ಕ್ಲಾಸ್ ಅವನಿಗೆ ಆನ್ಲೈನ್ ಅಲ್ಲಿ ಬೈ ಒನ್ ಗೆಟ್ ಒನ್ ಆಫರ್ ಕಂಡ್ರೆ ಸಾಕು, ಅಸಲ ವಸ್ತುವಿನ ಕೆಲಸ ಇದೆಯೋ ಇಲ್ವೋ ಅಂತ ಯೋಚಿಸೋದಿಲ್ಲ. ಫ್ರೀ ಆಗಿ ಬರ್ತದೆ ಅಲ್ವಾ ಅಂತಕೊಂಡು ಮನೆಯಲ್ಲಿ ಅನಾವಶ್ಯಕ ಕಸವನ್ನ ಬೆಳೆಸ್ತಾರೆ. ಹೋಟೆಲ್ ನಲ್ಲಿ ₹1,000 ಕೊಟ್ಟು ಬಿರಿಯಾನಿ ತಿಂದ್ರೆ ತಪ್ಪಿಲ್ಲ, ಆದ್ರೆ ಮನೆಯಲ್ಲಿ ಪಲ್ಯದಲ್ಲಿ ಸ್ವಲ್ಪ ಉಪ್ಪು ಕಡಿಮೆ ಆದ್ರೆ ಮಾತ್ರ ಅತ್ತೆ ಸೊಸೆಯರ ಮಧ್ಯೆ ಮಹಾಭಾರತ ಯುದ್ಧವೇ ನಡೆಯುತ್ತೆ. ಮಿಡಲ್ ಕ್ಲಾಸ್ ಅವನಿಗೆ ಆನ್ಲೈನ್ ಅಲ್ಲಿ ಬೈ ಒನ್ ಗೆಟ್ ಒನ್ ಆಫರ್ ಕಂಡ್ರೆ ಸಾಕು, ಅಸಲ ವಸ್ತುವಿನ ಕೆಲಸ ಇದೆಯೋ ಇಲ್ವೋ ಅಂತ ಯೋಚಿಸೋದಿಲ್ಲ. ಫ್ರೀ ಆಗಿ ಬರ್ತದೆ ಅಲ್ವಾ ಅಂತಕೊಂಡು ಮನೆಯಲ್ಲಿ ಅನಾವಶ್ಯಕ ಕಸವನ್ನ ಬೆಳೆಸ್ತಾರೆ. ಮದ್ವೆಗೆ ಮುಂಚೆ ನಿನಗೋಸ್ಕರ ತಾಜ್ ಮಹಲ್ ಕಟ್ಟಿಸ್ತೀನಿ ಅಂದಿದ್ದ, ಈಗ ಕನಿಷ್ಠ ವಾಶ್ ಬೇಸಿನಲ್ಲಿರುವ ತಟ್ಟೆಗಳನ್ನ ತೊಳೆಯಿರಿ ಅಂದ್ರೆ ಕದಲದೆ ಕುಳಿತಿದ್ದಾನೆ ನಮ್ಮ ಮಹಾರಾಜ.